ಶ್ರೀ ಗುರುಭ್ಯೋ ನಮಃ. ನೋಡಿ, ವೃಷಭ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನ ನೋಡೋದಾದ್ರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗಿರುತ್ತೆ. ಅಂದ್ರೆ ದುಡ್ಡಿನ ವಿಷಯದಲ್ಲಿ ನಿಮಗೆ ವಿಶೇಷವಾದಂತಹ ತೊಂದರೆಗಳು ಖಂಡಿತವಾಗಿಯೂ ಕಾಣಿಸೋದಿಲ್ಲ. ವಿಶೇಷ ಕೆಲಸ ಕಾರ್ಯಗಳನ್ನ ನೋಡಿ ಮಾಡುವಾಗ, ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಯ್ತು, ಹೊಸ ಕೆಲಸವನ್ನ ಮಾಡಬೇಕಾಯ್ತು ಅಂತಂದ್ರೆ ನಿಮ್ಮ ಆಪ್ತರ ಜೊತೆಗೆ ಸಮಾಲೋಚಿಸಿ, ನಿಮ್ಮ ಪರಿವಾರದಲ್ಲಿ ಚರ್ಚೆ ಮಾಡ್ಕೊಳ್ಳಿ. ಅವರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಆ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾದ್ರೆ ಅದರಲ್ಲಿ ವಿಶೇಷವಾದಂತಹ ತೊಂದರೆಗಳು ಖಂಡಿತವಾಗಿಯೂ ಬರೋದಿಲ್ಲ. ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರವನ್ನ ವಿಸ್ತರಿಸುವಂತಹ ಯೋಜನೆ ಅಂತಂದ್ರೆ ಅದರಲ್ಲಿ ಹೊಸದಾಗಿ ಮಾಡುವಂತಹ ವಿಚಾರ ಅಥವಾ ಅದನ್ನು ಎಕ್ಸ್ಪ್ಯಾಂಡ್ ಮಾಡುವಂತಹ ವಿಚಾರ, ಇಂಥ ವಿಚಾರ ಕೂಡ ಬರುತ್ತೆ. ಅದಕ್ಕೆ ಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಇದು ವೃಷಭ ರಾಶಿಯವರಿಗೆ. ಇನ್ನೂ ಅನೇಕ ವಿಷಯವನ್ನು ನೋಡ್ತೇವೆ. ತಮಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಅನೇಕ ಒಳ್ಳೆಯ ವಿಷಯವನ್ನ ನೀವು ನಮ್ಮ ದತ್ತ ಚೈತನ್ಯ ಫೌಂಡೇಶನ್ ನಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇನ್ನು ವೃಷಭ ರಾಶಿಯವರು ಕೆಲವೊಂದಷ್ಟು ನಿರ್ಣಯಗಳನ್ನ ಈ ಮಾಸದಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. ಅದನ್ನ ಸ್ವಲ್ಪ ದೂರದೃಷ್ಟಿಯನ್ನ ಇಟ್ಟುಕೊಂಡು ಕೆಲವೊಂದು ನಿಮಗೆ ಅನುಕೂಲಕರವಾಗುವಂತೆ, ನಿಮ್ಮ ಪರಿವಾರಕ್ಕೆ ಅನುಕೂಲವಾಗುವಂತೆ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುವಂತೆ ದೂರದೃಷ್ಟಿಯನ್ನ ಇಟ್ಟುಕೊಂಡು ಒಂದಷ್ಟು ನಿರ್ಣಯವನ್ನ ತೆಗೆದುಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾಗಿ ನಿಮ್ಮ ಉದ್ಯೋಗ ಕ್ಷೇತ್ರ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಅನುಭವವನ್ನು ಉಪಯೋಗಿಸ್ಕೊಳ್ಳಿ. ಅಥವಾ ನಿಮ್ಮ ಸ್ಕಿಲ್ ಅನ್ನ, ಅಂದ್ರೆ ಕೌಶಲ್ಯ ಅಂತ ನಾವು ಹೇಳ್ತೀವಲ್ಲ, ಅದನ್ನ ನೀವು ಖಂಡಿತವಾಗಿ ಉಪಯೋಗಿಸ್ಕೊಂಡ್ರೆ ಈ ಎರಡೂ ಕ್ಷೇತ್ರಗಳಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ಉತ್ತರಾರ್ಧದಲ್ಲಿ ಅಂತಂದ್ರೆ ಸುಮಾರು 15ನೇ ತಾರೀಕು ನಂತರ ಒಂದಷ್ಟು ಮತ್ತೆ ಗ್ರಹಗಳು ಬದಲಾವಣೆ ಆಗೋದ್ರಿಂದ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಜಾಗೃತರಾಗಿರಿ. ಪುನಃ ವಿಚಾರ ಮಾಡಿ ತೀರ್ಮಾನಗಳನ್ನ ತೆಗೆದುಕೊಳ್ಳಿ. ಅದರಂತೆ ನೋಡಿ, ನಿಮ್ಮ ಸಾಮಾಜಿಕ ಕ್ಷೇತ್ರ ಇರಬಹುದು, ಉದ್ಯೋಗ ಕ್ಷೇತ್ರ ಇರಬಹುದು ಅಥವಾ ಸಾರ್ವಜನಿಕ ಜೀವನ ಇರಬಹುದು, ಯಾರ ಮೇಲೂ ಅವಶ್ಯಕತೆಗಿಂತ ವಿಶ್ವಾಸವನ್ನು ಜಾಸ್ತಿಯಾಗಿ ಮಾಡಬೇಡಿ. ಅದರಿಂದ ನೋಡಿ ನಿಮಗೆ ಸಮಾಜದಲ್ಲಿ ಒಂದು ಅಗೌರವ ಸ್ಥಿತಿ ನಿರ್ಮಾಣವಾಗುವಂತಹ ಸಾಧ್ಯತೆ. ಹಾಗಾಗಿ ವಿಶೇಷವಾಗಿ ನಂಬಿಕೆಯನ್ನ ಹಾಕಬೇಡಿ. ಉತ್ತರಾರ್ಧದಲ್ಲಿ ನೋಡಿ ಸ್ವಲ್ಪ ಒತ್ತಡ ಮತ್ತು ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಪ್ರತಿ ಸೋಮವಾರದ ದಿವಸ ಸಾಯಂಕಾಲ ಒಂದು ರುದ್ರ ಪೂಜೆಯನ್ನ ಮಾಡಿಕೊಂಡಿದ್ದಾದ್ರೆ ಎಲ್ಲ ಸಂಕಷ್ಟಗಳಿಂದ ನೀವು ಖಂಡಿತವಾಗಿಯೂ ಪರಿಹಾರ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಒಳ್ಳೆಯ ದಾರಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ವ್ಯಾಪಾರದಲ್ಲಿ ನೋಡಿ, ಪಾರ್ಟ್ನರ್ಶಿಪ್ನಲ್ಲಿ ಏನಾದರೂ ಕೆಲಸವನ್ನ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆ ಖಂಡಿತವಾಗಿಯೂ ಇರಲಿ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೆಯದಿರುತ್ತೆ. ಮತ್ತೆ ಭೇಟಿಯಾಗೋಣ.